ಈಗ ವಿದ್ಯುತ್ ಶಕ್ತಿ ಕರೆಂಟ್ ಲೈನ್ ಹಾಕಿದ್ರು ನಮ್ಮ ಇದರಲ್ಲಿ. ಆ ಮೂಮೆಂಟಲ್ಲಿ ಎಲ್ಲ ಹೋರಾಟ ಮಾಡಿ ಎಲ್ರಿಗೂ ಅರ್ಜಿಗಳು ಕೊಟ್ಟೆ ಎಲ್ಲ ಮಾಡಿದೆ, ಯಾವನು ಸ್ಪಂದಿಸಲಿಲ್ಲ. ಇವನು MLA ನಾನು ಗೆದ್ದುಬಿಟ್ಟು ಎಲ್ಲ ನಿಮಗೆ ಪರಿಹಾರ ಮಾಡಿಬಿಡ್ತೀನಿ, ರೈತರ ಪರವಾಗಿರ್ತೀನಿ ಅಂದ, ಮಚ್ಚಿಕೊಂಬಿಟ್ಟ. 250 ಜನ ಪೊಲೀಸವ್ರನ್ನ ಕಳಿಸ್ರು, ಲಾಸ್ಟ್ನಲ್ಲೇ ಕಳಿಸ್ಬಿಟ್ಟು ಲೈನ್ ಎಳೆದ್ಬಿಟ್ರು. ರೈತರಿಗೆ ಏನೂ ಕೊಡಲಿಲ್ಲ, ಬೆಳೆ ಪರಿಹಾರನೂ ಕೊಡಲಿಲ್ಲ, ಬೋರ್ ಪರಿಹಾರ ಬೋರ್ಗಳಿಗೂ ಕೊಡ್ತೀವಿ, ಲೈನ್ ಕೆಳಗಡೆ ಬೋರ್ ಇದ್ರು ಅಂದ್ರೆ ಅದಕ್ಕೂ ಕೊಡಲಿಲ್ಲ, ಇದಕ್ಕೂ ಕೊಡಲಿಲ್ಲ, ಏನೂ ಇಲ್ಲ. ಕೊನೆಗೆ ಲೈನ್ ಎಳೆದ್ಬಿಟ್ಟು 250 ಜನ ಪೊಲೀಸವ್ರನ್ನ ತಗೊಂಬಂದು ದಬ್ಬಾಳಿಕೆ ಮಾಡಿ ಹೇಳ್ಕೊಂಡು ಹೊರಟೋಗ್ಬಿಟ್ರು. ಈಗ ನಾವು ಕೋರ್ಟ್ಗಳು ಓಡಾಡ್ತಾ ಇದ್ದೀವಿ, ಓದ್ಕೋದೋ ಬರ್ತದೋ ಹಿಂಗೆ. ಸರ್ಕಾರ ಸಿದ್ದರಾಮಯ್ಯನಿಗೂ ಪತ್ರ ಬರ್ದೆ, ಆತ್ಮೇನು ನೋಡ್ರಿ ಕ್ರಮ ತಗೊಳ್ರಿ ಅಂತಂದೇಳಿ ಆತ್ಮ ಪತ್ರ ಬರ್ದೆ, ಆತ್ಮ ಕೈ ತೊಳ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟ. ಹಿಂಗೆ ಸರ್ಕಾರ, ಯಾರು ಸರ್ಕಾರ ಬಂದರು ಅದೇ. ಯಡಿಯೂರಪ್ಪನ ಸರ್ಕಾರದಾಗ ಸುಧಾಕರ್ ಇದ್ದಾಗ ಹಾಕಿದ್ರು, ಆತನ 2 ವರ್ಷ ನಿಲ್ಲಿಸಿದ್ದ ಕೆಲಸ, ಆತನ ಅವಧಿ ಮುಗ್ದೋಯ್ತು. ಕಾಂಗ್ರೆಸ್ ಗೌರ್ಮೆಂಟ್ ಬಂತು, ದಬ್ಬಾಳಿಕೆ ಮಾಡಿ ಹೇಳ್ಕೊಂಡು ಹೊರಟೋದ್ರು, ರೈತರಿಗೆಲ್ಲ ಮೋಸ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.